ಜೈ ಶ್ರೀರಾಮ್. ಈ ವರ್ಷ ಬರ್ತಿದ್ದಾರೆ ಮ್ಯಾಗ ಜಾಕೆಟ್ ಐತೆ ಚಂದ ಆಗಂಗಿಲ್ಲ. ಆದ್ರೆ ಸ್ವಚ್ಛ ಆತ ಮಳೆಯಾಗಿ. ಸ್ವಲ್ಪ ಬೇರೆ ತರ ನೋಡ್ದು ಡಿಸಿಪ್ಲಿನ್ ಎಲ್ಲ ಹೆಂಗೆ ಮೇಂಟೈನ್ ಮಾಡ್ತಾರೆ ಇರೋದು. ಇಂಥವ್ರೆಲ್ಲ ಗಲೀಜು ಮಾಡೋದು ದೇವಸ್ಥಾನ ಮುಂದೆ. ಡಸ್ಟ್ಬಿನ್ ಇದೆ, ಡಸ್ಟ್ಬಿನ್ದಾಗ ಹಾಕೋದಿಲ್ಲ ನೋಡೋದು. ಬೆಳಗ್ಗೆ ಎಲ್ಲ ಆಗಿದೆ. ಕುಂಕುಮ ಎಲ್ಲ ಮುಗಿದೈತಿ ನಮ್ದು. ನಾವೀಗಿಲ್ಲ ಸಾಯಂಕಾಲದ ಪೂಜೆಗೆ ಅಂತೇಳಿ ಹೊಂಟೇವಿ. ಮತ್ತು ಪ್ರಸಾದತೆ ಏನು ತೊಗೊಂಡಿರ್ಕಿಲ್ಲ, ನಾಳೆಗಿನ್ನ ಹೋಗ್ಬೇಕಲ್ಲ. ನಾಳೆ ಮುಂಜಾನೆ ಬೆಳಗ್ಗೆ ಜಲ್ದಿನ ನಾವು ರೂಮ್ ಬಿಡಬೇಕು. ಹಾಗಾಗಿ ಈಗ ಪ್ರಸಾದತೆ ತೊಗೊಂಡ್ರಾತ ಅಂಥೇಳಿ ಬಂದೀವಿ ನೋಡ್ರಿ. ಮತ್ತು ರೆಡಿಯಾಗಿ ಇಲ್ಲಿ ಇದು ಸಣ್ಣದಂದ್ರೆ ಭಾಳ ಸಣ್ಣದ ಕರ ಇದ್ದಾಗನ್ನ ಇಲ್ಲಿ ಬಂದಿತ್ತಂಥದ್ದು ಕರ. ಅದ್ರ ಬಗ್ಗೆ ಅಲ್ಲಿ ಅಜ್ಜಾರು ಹೇಳಾಕತ್ತಿದ್ರು. ಈಗ ಸಂಜೆ ಮುಂದೆ ವ್ಯೂ ಎಷ್ಟು ಮಸ್ತ್ ಕಾಣಿಸ್ತೈತೆ ನೋಡ್ರಿ. ಗುಡಿ ಮುಂದೆಲ್ಲ ಲೈಟಿಂಗ್ಸ್ ಎಲ್ಲ ಹತ್ತಿರ್ತಾವೆ. ಮತ್ತು ಅದ್ರೊಳಗೆ ಮಧ್ಯಾಹ್ನ ಮಳೆ ಒಂದು ಆಗಿ ಹೋಗಿತ್ತಲ್ಲ, ಎಲ್ಲ ಕ್ಲೀನ್ ಅಂತ ಅನ್ಸಾಕತ್ತಿತ್ತು. ಮಳೆ ಸ್ವಲ್ಪ ಆದ್ರೂ ಭಾಳ ಜೋರಾತ, ಎಲ್ಲ ಕ್ಲೀನ್ ಆತ. ಇಲ್ಲಿ ಕೆಲವೊಂದಿಷ್ಟು ಫೋಟೋಗಳನ್ನ ತಕ್ಕೊಂಡ್ವಿ. ಫೋಟೋಗಳು ತಕ್ಕೊಂಡು ಈಗ ಮತ್ತು ನಾವು ಒಳಗೆ ಬಂದು ನೋಡ್ರಿ. ಗುಡಿ ಹತ್ರ ಒಳಗೆ ಬಂದು ಇಲ್ಲಿ ಎಲ್ಲ ಜನ್ಸಂಖ್ಯೆನೂ ಬರಾಕತ್ತಾರ ಸಂಜೆ ಪೂಜೆಗೆ ಅಂತೇಳಿ. ಎಷ್ಟು ಸಂಜೆ ಪೂಜೆಯಲ್ಲಿ ಚಂದ ಆಕೈತಂತ. ಹಾಗಾಗಿ ನಾನು ಮೊದಲನೇ ಸಲ ಬಂದಿರೋದಲ್ಲ, ಹಾಗಾಗಿ ಪೂರ್ತಿ ಎಲ್ಲನೂ ಕಂಪ್ಲೀಟ್ ಮಾಡ್ಕೊಂಡು ಎಲ್ಲ ನೋಡಿಕೊಂಡು ದೇವ್ರ ದರ್ಶನ, ರಾಯರ ದರ್ಶನ ತೊಗೊಂಡು ಬಂದಾದಂತ ಹೇಳಿ ನಾವು ಬಂದೀವಿ. ಇಲ್ಲಿ ರಥೋತ್ಸವ ಆಕೈತಿ, ಹಾಗಾಗಿ ರಥೋತ್ಸವ ನೋಡಕ್ಕಂತೇಳಿ ಬಂದೇವಿ. 7 ಗಂಟೆ ಅಥವಾ 7:15 ಶುರು ಆಕೈತೆ ಅಂತ ಅನಿಸ್ತೈತಿ. ಹಾಗಾಗಿ ಈಗ 6 ಗಂಟೆ 50 ನಿಮಿಷ ಆಗೈತಿ ನಾವು ಬಂದು ಕುಂತೇವಿ. ಇಲ್ಲಿ ಹೊರಗಿರೋದ್ರಿಂದಾಗೆ ಆ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಖಂಡಿತ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಅದೇ ಥರ ಫಾಲೋ ಮಾಡಿ ಸಪೋರ್ಟ್ ಮಾಡ್ತೀನಿ.
ಕೆಲವರ ಮುಂಜಾನೆ ಹೋಗಿ ಸಾಯಂಕಾಲ ಬಂದುಬಿಡ್ತೀವಂತ ಹೋದ್ರಿ ಅಂದ್ರೆ ನಿಮಗೆ ಈ ದರ್ಶನ ಭಾಗ್ಯ ಸಿಗಂಗಿಲ್ಲ. ಯಾಕಂತಂದರೆ 7 ಗಂಟೆ ಅಥವಾ 7:15 ಶುರು ಆಕೈತೆ ಅಂತ ಹೇಳಿದ್ನಲ್ಲ, ಅವಾಗ ಶುರು ಆಕೈತಿ. ಅವಾಗ ಮೊದಲ ಆನೆ ಮ್ಯಾಗ ಅಂಬಾರಿನ ತೊಗೊಂಬರ್ತಾರೆ. ತೊಗೊಂಬಂದು ಇಲ್ಲೇ ಪೂಜೆ ಮಾಡಿ ಅದನ್ನ ಏನೇನು ಅಲ್ಲಿ ಮಾಡೋದು ಇರ್ತೈತಲ್ಲ ಅವತ್ತಿನ ದಿನದ ಅದನ್ನೆಲ್ಲನೂ ಪೂಜೆ ಮುಗಿಸ್ತಾರೆ. ಮತ್ತು ಪ್ರತಿ ದಿನವೂ ಇರ್ತೈತಂತಿದ ಸಾಯಂಕಾಲ. ಹಾಗಾಗಿ ನೀವು ಏನು ಮಾಡ್ತೀರಂತಂದ್ರೆ ಅವತ್ತ ಹೋಗಿ ಅವತ್ತ ಬರೋ ಅಂಥದ್ದು ಮಾಡೋಕೆ ಹೋಗ್ಬೇಡ್ರಿ. ದೂರ ಇರಲಿ ಸಮೀಪ ಇರಲಿ ಹೋಗಿರ್ತಿರಲ್ಲ ಒಂದ್ಸಲ ನಾವು ಟೆಂಪಲ್ಗಂತ ಹೋದಿಂದ ಅಲ್ಲಿ ನಿಯರ್ ನಾವು ಯಾವ್ಯಾವ ದೇವಸ್ಥಾನಕ್ಕೆ ಹೋಗ್ಬೇಕು. ಮತ್ತು ಅಲ್ಲಿ ಆ ದೇವಸ್ಥಾನದಾಗ ಕಂಪ್ಲೀಟ್ ಮುಂಜಾನೆಯಿಂದ ರಾತ್ರಿವರೆಗೂ ಯಾವೆಲ್ಲ ಪೂಜೆ ಆಕ್ಕವಲ್ಲ ಆ ಎಲ್ಲ ಪೂಜೆಯಲ್ಲಿನೂ ನಾವು ಭಾಗವಹಿಸಿದ್ರೆ ಮನಸ್ಸಿಗೆ ಇನ್ನೂ ಖುಷಿ ಅಂತ ಅನಿಸ್ತೈತಿ. ಹೋಗಿದ್ದಕ್ಕೆ ಸಾರ್ಥಕ ಅಂತ ಅನಿಸ್ತೈತಿ. ಇವತ್ತಿನ ಸಣ್ಣ ವ್ಲಾಗ್ ನಿಮ್ಗೆ ಖಂಡಿತ ಎಲ್ಲರಿಗೂ ಇಷ್ಟ ಆಕೈತೆ ಅಂತ ಅನ್ಕೋತೀನಿ. ನೀವು ಮಂತ್ರಾಲಯಕ್ಕೆ ಯಾವಾಗೆಲ್ಲ ಹೋಗಿದ್ರಿ ಅಂಥೇಳಿ ಕಮೆಂಟ್ ಮೂಲಕ ತಿಳಿಸ್ರಿ. ನಾವಿಲ್ಲೇ ಸ್ವಲ್ಪ ಹೊತ್ತು ಕುಂತಿದ್ವಿ. ಅದು ಏನು ಆನೆ ಮ್ಯಾಗ ಅಂಬಾರಿ ಒಳಗೆ ರಾಯರ ಮೂರ್ತಿ ಅಂತ ಅನಿಸ್ತತಿ. ಅದನ್ನು ಇದನ್ನು ಮಾಡ್ತಾರಲ್ಲ ಪೂಜೆ ಮಾಡಿದ ಆದಿಂದ ಇಲ್ಲಿ ಎಷ್ಟು ಅಂತಂದ್ರೆ ಎರಡು ಥರ ಒಂದು ಸಿಲ್ವರ್ ಒಂದು ಗೋಲ್ಡ್ ಲೇಪಿತದ ರಥ ಅವನ
ಇದು ಮಠ ಏನೈತಲ್ಲ ಮಠ ಸುತ್ತು ಕಡೆನೂ ಒಂದು ರೌಂಡ್ ಇದನ್ನು ಮಾಡ್ತಾರೆ. ಅಲ್ಲಿ ಟೈಮಿಂಗ್ ಅಷ್ಟೇ 7 ಗಂಟೆಯಿಂದ 7:30. ಅದ್ರ ನಂತರ ನಮ್ಗಲ್ಲಿ ಹೊಳ್ಳಿ ಎಷ್ಟು ಲೇಟಾಗಿ ಅಂತಂದ್ರೆ ನಮ್ಗೆ ಸಿಗಂಗಿಲ್ಲ ಅಲ್ಲಿ, ಅದೆಲ್ಲ ರಥೋತ್ಸವತಿ ಆಗೋದು. ಈಗ ಬರಾಕತೈತೆ ನೋಡ್ರಿ. ಈಗ ಎಲ್ಲರೂ ಅಲ್ಲಿ ನಮಸ್ಕಾರತಿ ಮಾಡಕತ್ತಾರ. ಮತ್ತು ಅಲ್ಲಿ ಜನಸಂಖ್ಯೆ ಅದರಲ್ಲ, ಅಲ್ಲೇನ ಒಂದು ಬಾಗಿಲು ಐತಿ ಮ್ಯೂಸಿಯಮ್ಗೆ ಹೋಗಾಕ. ಅಲ್ಲಿ ಟಿಕೆಟ್ ಏನಿಲ್ಲ, ಫ್ರೀಯಾಗಿನ ಅಲ್ಲಿ ನೀವು ಮ್ಯೂಸಿಯಮ್ ಕತ್ತಿಗೆ ಹೋಗಿದ್ರೆ ಹೋಗ್ಬರ್ರಿ. ನಾನು ಹೇಳಿದ್ನಲ್ಲ ಇದು ಬೆಳ್ಳಿ ಅಂತ ಅನಿಸ್ತೈತಿ, ಬೆಳ್ಳಿ ರಥ ಇದೆ. ಈಗ ರಥನ ಎಳೆಯಕತ್ತಾರ. ಭಾಳ ಚಂದ ಆಕೈತಿ ಸಂಜೆ ಮುಂದಿನ ಪೂಜೆ, ಖುಷಿ ಅಂತ ಅನಿಸ್ತೈತಿ ನೋಡಾಕ. ಅದನ್ನ ಚೂರು ಕಟ್ ಮಾಡಕ್ಕೆ ಹತ್ರ ಬಂದಿತ್ತು. ಅದನ್ನ 3 ಸೆಕೆಂಡ್ ಇದನ್ನ ನಾವು ಅತ್ತೆ ನಾವು ಇಷ್ಟೊತ್ತನಾದ್ರೂ ಅಲ್ಲಿ ಮ್ಯೂಸಿಯಮ್ ಐತಿ, ಮ್ಯೂಸಿಯಮ್ ಒಳಗನ ಹೋಗಿಲ್ಲ. ಅಲ್ಲ ಗರ್ಭಗುಡಿ ಒಳಗೆ ಹಾದಿ ಐತಿ ಹೋಗಾಕ. ಅಲ್ಲಿ ಒಳಗೆ ಹೋದಿಂದ ಭಾಳಷ್ಟು ಟೈಮ್ ಬೇಕು ನಮ್ಗೆ ಅಲ್ಲೆಲ್ಲ ನೋಡಾಕ ಮತ್ತು ಓದಾಕ. ನಾವು ಎಲ್ಲವನ್ನೂ ನೋಡಿ ಓದಿ ಅಳವಡಿಸ್ಕೊಳಕ್ಕೆ ಆಗಂಗಿಲ್ಲ ನಮ್ಮ ಲೈಫಲ್ಲೇ. ಅಟ್ಲೀಸ್ಟ್ 1-2 ಆದ್ರೂ ನಾವು ಅಳವಡಿಸ್ಕೊಂಡ್ವಿ ಅಂದ್ರೆ ಲೈಫಲ್ಲಿ ಖುಷಿಯಾಗಿರ್ತೀವಿ. ಆದ್ರೆ ನಮ್ಗೆ ಟೈಮ್ ಇರಲಿಲ್ಲ. 8 ಗಂಟೆಗೆ ಅಂದ್ರೆ ಕ್ಲೋಸ್ ಇರ್ತದೆ. ನಾವು ಹಂಗೆ ಮುಂಜಾನೆ ನೋಡಿದ್ವಿ ದೇವ್ರ ದರ್ಶನ ನೋಡೋಕೆ ಹೋದಾಗ. ಈಗ ಹೋಗಬೇಕಂತೇಳಿ ಇವಾಗ ನಾವು ಫಸ್ಟ್ ಹೋಗಿದ್ವಿ, ಹೋಗಿ ನೋಡ್ಕೊಂಡು ಬಂದ್ವಿ. ಆದ್ರೆ ನಾವು ಒಂದೊಂದು ಅಡುಗೆ ಮಾಡ್ತೀವಲ್ಲ, ಅದ್ರ ಪ್ರತಿಯೊಂದು ಮಹತ್ವವನ್ನು ಅದ್ರೊಳಗೆ ಅಲ್ಲಿ ಬರೆದಿದ್ರು. ಅದನ್ನು ಓದೋಕ್ಕಾಗಲ್ಲ, ಯಾಕಂದ್ರೆ ಟೈಮ್ ಇರಲಿಲ್ಲ ನಮಗೆ. ನಾವು ಜಸ್ಟ್ ಹೊರಗೆ ಬಂದೀವಿ, ಎಲ್ಲನೂ ನೋಡ್ಕೊಂಡು ಸ್ವಲ್ಪನ ಕರೆಂಟ್ ಹೋಗ್ಬಿಟ್ಟು ಮತ್ತು ಫೋನ್ ಅಲೋ ಇಲ್ಲ ಅಲ್ಲಿ ಒಳಗೆ. ಇಲ್ಲೇ ಇರು. ನಾವೀಗಿಲ್ಲ ಪ್ರಸಾದ ತೊಗೊಳಕಂತೇಳಿ ಬಂದೇವಿ. ನೀವು ನನ್ನ ಯೂಟ್ಯೂಬ್ ಚಾನೆಲ್ ನೋಡ್ತಾರಂತ ನೋಡ್ರಿ. ನಾನು 5 ಈಗ ಹಾಕೋಚಿ 5 ಅಂತ ಚೇಂಜ್ ಇರಲಿಲ್ಲ, ಮತ್ತೇನು ಮಾಡಲಿ. ಇದವ್ರ ಅಪ್ಪಿ ಹಾಕ್ರಿ ಇದ್ರಾಗ ಮನೆ ಹೋಗಿ ತಗೊಂಡು ಅವ್ರ ಉದ್ಯೋಗ ಅಲ್ಲ ಅದು. ಆ ಹುಡುಗರು ನ್ಯೂನತಿ ಮಾಡ್ತಾರಲ್ಲ, ರುದ್ರಾಕ್ಷಿ ಕೈ ಕಟ್ಕೊಳ್ಳೋತಿ. ನನ್ನ ವಿಡಿಯೋ ನೋಡ್ತಾರಂತ ಎಷ್ಟು ಖುಷಿ ಆಯ್ತು. ಬಂದು ಮಾತಾಡ್ಸಿದ್ರು ಪಾಪ. ಇದ ಊರಂತ ಪಾಪ, ಇದ ಊರಂತಂದ್ರೆ ಯಪ್ಪ ಹಂಗವ್ರು. ನಾವು ಮುಂಜಾನೆ ಪ್ರಸಾದತಿ ತೊಗೊಂಡಿರ್ತಿಲ್ಲ, ಈಗ ಅಲ್ಲೇ ಪ್ರಸಾದತಿ ತೊಗೊಂಡ್ರಿ. ನಾನು ರೀಸೆಂಟಾಗಿ ಯಾವುದೋ ಊರಿಗೆ ಹೋದಾಗ ನಿಮ್ಮ ಇದಕ್ಕೆ ಗೋವಾಕ್ಕೆ ಹೋದಾಗ ನಿಮ್ಮ ಮಮ್ಮಿಯರಿಗೆ ನಿಮ್ಮ ಅವ್ವರಿಗೂ ವೈರ್ ಅಂತಂದಿದ್ರಿ. ನಾನು ಯಾವತ್ತೂ ಏನು ಅವ್ರಿಗಂತ ತೊಗೊಂಡೇ ಇಲ್ಲ. ಥ್ಯಾಂಕ್ ಯು. ನೀವು ಹೇಳಿದಿಂದ ನಾನು ಇವತ್ತು ತೊಗೊಳಕತ್ತೇನಿ. ನಾನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದ್ರೆ ಏನೋ ಹೋದ್ರೂ ಇಲ್ಲೆಷ್ಟ ಗಂಡನ ಮನೆಯವ್ರಿಗೆ ಅಷ್ಟ ಅಂತ ತರ್ತಿದ್ದು ನಾನು. ಖುಷಿ ಆಯ್ತು. ಎಷ್ಟೊಂದು ನನಗಿಂತ ನೀವು ಜಾಸ್ತಿ ಪ್ರೀತಿ ತೋರಿಸ್ತೀರಿ ಅಂತೇಳಿ. ಈಗಿಲ್ಲೇ ಏನಾರು ನೋಡಿದ್ರೆ ಆತಂತೇಳಿ ಬರ್ತೀವಿ, ಏನಾರು ತೊಗೊಳಕ್ಕಂತೇಳಿ. ತೊಗೋತೀವಿಲ್ಲ ಗೊತ್ತಿಲ್ಲ, ಯಾಕಂದ್ರೆ ನೋಡ್ಬೇಕು. ನಮ್ಗೆ ಏನಾರು ಇಷ್ಟ ಆಗುವಂಥ ಅಂದರೆ ತೊಗೋತೀವಿ ನಾವು. ರಾತ್ರಿ ಊಟಕ್ಕೆ ಮಸ್ತ್ ಮಾಡಿರ್ತಾರಲ್ಲ ಬಿಸಿಬೇಳೆ ಭಾತ. ಅದ್ರ ಬಿಸಿಬೇಳೆ ಭಾತ ಅಲ್ಲ, ಇದು ಮಧ್ಯಾಹ್ನ ಏನು ಮಾಡಿರ್ತಾರಲ್ಲ ಅದು ಉಳಿದಿರೋ ಅನ್ನ ಮತ್ತು ಅದ್ರೊಳಗೆ ಸ್ವಲ್ಪ ಮಸಾಲೆ ಸೇರಿಸಿರ್ತಾರಂತ ಅನಿಸ್ತೈತಿ. ಮೂಲಂಗಿ ಏನನ್ನು ಸಾಂಬಾರು ಹಾಕಿ ಮಾಡಿರ್ತಾರಲ್ಲ, ರೈಸು ಮತ್ತು ಅದು ಸಾಂಬಾರನ್ನ ಕೂಡಿಸಿ ವಾಪಸ್ ಕುದಿಸಿ ಅದನ್ನ ಪ್ರಸಾದ ಕೊಡೋಂಗೆ ಕನಿಸ್ತಾರ. ಆ ಸಿಕ್ಕಾಪಟ್ಟೆ ರುಚಿ ಮತ್ತು ಎಕ್ಸ್ಟ್ರಾ ಮಸಾಲೆ ಹಾಕಿರ್ತಾರಂತ ಅನಿಸ್ತೈತಿ, ಖಾರ ಉಪ್ಪಾತಿ. ರಾತ್ರಿ ಊಟಕ್ಕೆ ಮೊಸರನ್ನ ಇಷ್ಟ ನೈವೇದ್ಯ, ನೈವೇದ್ಯ ಅಲ್ಲ ಪ್ರಸಾದ ಇರ್ತೈತೆ ನೋಡ್ರಿ.
ಒಂದೇ ಸಲ ಹಾಕ್ತಾರೆ. ನಾವು ಹೊಳ್ಳಿ ವಾಪಸ್ ರಾತ್ರಿ ಟೈಮ್ ನಾವು ಮತ್ತು ಹಾಕಿಸ್ಕೊಳಕ್ಕೆ ಹೋದ್ರೆ ಹಾಕಂಗಿಲ್ಲ. ಮಧ್ಯಾಹ್ನ ಆದ್ರೆ ನಾವು ಬೇಕಾದಷ್ಟು ಟೈಮ್ ನಾವು ಹಾಕಿಸ್ಕೊಂಡು ಊಟ ಮಾಡ್ಬೋದು. ನನಗಂತೂ ಪರ್ಸ್ನಲಿ ಪ್ರಸಾದ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅದು ದೇವಸ್ಥಾನದಾಗಿಂದ ಎಲ್ಲೋ ಯಾವ ಬೇಕಾದ ಕಡೆ ದೇವಸ್ಥಾನದಾಗ ಹೋಗಲಿ, ಅಲ್ಲಿ ಪ್ರಸಾದ ಇತ್ತಂದ್ರೆ ಪ್ರಸಾದ ಅಂದರೂ ತಿನ್ಲಾರ್ದನ್ನ ಬರೋಂಗಿಲ್ಲ. ನಿನ್ನೆ ವಿಡಿಯೋದಲ್ಲಿ ಮೊಬೈಲ್ ಕಸ್ಕೊಂಡಿದ್ರು, ಇವತ್ತು ಹಂಗೇನಾಗಲಿಲ್ಲ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿಯವ್ರಿಗೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ಪ್ಲೀಸ್ ಫ್ರೆಂಡ್ಸ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಯಾಕಂದ್ರೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಭಾಳ ಅಂದ್ರೆ ಭಾಳ ಮುಖ್ಯ ನನಗೆ. ಹಾಗಾಗಿ ಯಾರಾದರೂ ರಾಯರ ಮಠಕ್ಕೆ ಹೋಗ್ಬೇಕಂತ ಅಂದ್ಕೊಳಕತ್ತಿದ್ರಂದ್ರೆ ಲಘುನ ನಿಮ್ಮ ಎಲ್ಲರ ಆಸೆನೂ ಲಘುನ ಈಡೇರ್ಲಿ ಅಂತೇಳಿ ನಾನು ಕೇಳ್ಕೊತೀನಿ. ಯಾಕಂದ್ರೆ ಒಂದು ಸಲನೂ ರಾಯರ ಸನ್ನಿಧಾನಕ್ಕೆ ಹೋಗಿ ಬಂದೀವಂದ್ರೆ ಏನೋ ಗೊತ್ತಿಲ್ಲ, ಪದೇ ಪದೇ ಹೋಗ್ಬೇಕಂತ ಅನಿಸ್ತೈತಿ. ಅಷ್ಟೊಂದು ಮನಸ್ಸಿಗೆ ಸಮಾಧಾನ, ನಿರಾಳ ಖುಷಿ ಅಂತ ಅನಿಸ್ತೈತಿ. ಪರ್ಸ್ನಲಿ ನನಗೆ ಹಂಗೆ ಅನ್ಸಾಗತೈತಿ. ನಾನು ಅಲ್ಲಿ ಹೋಗಿ ಬಂದಿಂದ ಯಾಕೋ ಗೊತ್ತಿಲ್ಲ, ಮತ್ತೆ ಹೋಗಬೇಕು ಅಂತ ಅನ್ಸಾಗತ್ತೆ ಬಿಟ್ಟೈತೆ ನನಗೆ. ಯಾಕಂತ ನನಗಂತೂ ಗೊತ್ತಿಲ್ಲ.